ಬಸವ ಕಲ್ಯಾಣದಲ್ಲಿ ನಾಳೆಯಿಂದ ಕುರಾನ್ ಪ್ರವಚನ. ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ 10ನೇ ಕುರಾನ್ ಪ್ರವಚನ ಬಸವ ಕಲ್ಯಾಣ ನಗರದ ರಥ ಮೈದಾನದ ಸಭಾಭವನದಲ್ಲಿ ನಡೆಯಲಿದೆ ಎಂದು ಆಯೋಜಕರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕುರಾನ್ ಪ್ರವಚನ ಕಾರ್ಯಕ್ರಮವನ್ನು ರಾಜ್ಯದ ಪ್ರಸಿದ್ಧ ಪ್ರವಚನಕಾರರು ಮೊಹಮ್ಮದ್ ಕುಮ್ಇ ಅವರು ನಡೆಸಿಕೊಡಲಿದ್ದಾರೆ. ಡಿಸೆಂಬರ್ 13ರಿಂದ 15ರವರೆಗೆ 3 ದಿನಗಳ ಕಾಲ ನಡೆಯಲಿದ್ದು, ಪ್ರತಿದಿನ ಸರಿಯಾಗಿ ಸಂಜೆ 6:30ರಿಂದ 8:30ರವರೆಗೆ ಕುರಾನ್ ಪ್ರವಚನ ನಡೆಯಲಿದ್ದು, ಡಿಸೆಂಬರ್ 13ರಂದು ನ್ಯಾಯ ಮತ್ತು ಸಮಾನತೆ, 14ರಂದು ಮನಃಶಾಂತಿಯ ಬಗ್ಗೆ, 15ರಂದು ಧರ್ಮ ಮತ್ತು ಮಾನವ ಸಂಬಂಧಗಳು ಕುರಿತು ಪ್ರವಚನ ನಡೆಯಲಿದೆ. ಎಲ್ಲಾ ಸಮಾಜವನ್ನ ಒಂದುಗೂಡಿಸುವ ಕಾರ್ಯಕ್ರಮ ಕುರಾನ್ ಪ್ರವಚನ ಕಾರ್ಯಕ್ರಮವಾಗಿದೆ. ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸಬೇಕೆನ್ನುವ ದೃಷ್ಟಿಯಿಂದ ಕುರಾನ್ ಪ್ರವಚನ ನಡೆಯುತ್ತಿದೆ. ಇಂದಿನ ಸಮಾಜದಲ್ಲಿ ಯುವಕರ ಮಾನಸಿಕ ನೆಮ್ಮದಿಗಾಗಿ, ಮನಸ್ಸಿನ ಶಾಂತಿಗಾಗಿ ಕುರಾನ್ ಪ್ರವಚನ ಅತಿ ಅವಶ್ಯಕವಾಗಿದೆ. ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಗಾಗಿ ಕುರಾನ್ ಪ್ರವಚನದಲ್ಲಿ ಹೆಚ್ಚಿನ ಜನರು ಭಾಗವಹಿಸಿ ಪಾವನರಾಗಬೇಕೆಂದು ಮನವಿ ಮಾಡಿದ್ದಾರೆ. ಆದಿತ್ಯ ಗುಜರಿ, ವಿಕಿನ್ಯೂಸ್ ಕನ್ನಡ, ಬಸವ ಕಲ್ಯಾಣ. ಎಲ್ಲರಿಗೆ ನಮಸ್ಕಾರಗಳು. ಇವತ್ತು ಈ 10ನೇ ಕುರಾನ್ ಪ್ರವಚನದ ಕಾರ್ಯಕ್ರಮದ ಅಂಗವಾಗಿ ಇದರ ಬಗ್ಗೆ ನಾನು ಕೆಲವು ಮಾತುಗಳು ಹೇಳ್ತಾ ಇದ್ದೇನೆ. ದಿನಾಂಕ 13 ಡಿಸೆಂಬರ್ 13, 14, 15 ಶನಿವಾರ, ರವಿವಾರ, ಸೋಮವಾರ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಕುರಾನ್ ಪ್ರವಚನವು ಬಸವ ಕಲ್ಯಾಣದ ತೇರ್ ಮೈದಾನ ಹತ್ತಿರ ಸಭಾಭವನದಲ್ಲಿ ಸಾಯಂಕಾಲ 6:30ರಿಂದ 8:30ವರೆಗೆ ನಡೀತಾ ಇದೆ. ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಈ ಕುರಾನ್ ಪ್ರವಚನ ಒಳ್ಳೆಯ ಮಾತುಗಳಿವೆ. ಎಲ್ಲ ಧರ್ಮ ಜೊತೆ ಹೇಗೆ ಸಂಬಂಧ ಇಡಬೇಕು. ನಮ್ಮ ಮಂಗಳೂರಿನ ಖ್ಯಾತ ಇದು ಕುರಾನ್ ಬಗ್ಗೆ ಕನ್ನಡದಲ್ಲಿ ಏನು ಹೇಳ್ತಾ ಇದ್ದಾರೆ, ಅವರು 6:30ರಿಂದ 8:30ವರೆಗೆ ಸರಿಸವಾಗಿ 1ನೇ ದಿನ ನ್ಯಾಯ ಮತ್ತು ಸಮಾನತೆ ಬಗ್ಗೆ, 2ನೇ ದಿನ ಮನಃಶಾಂತಿ, 3ನೇ ದಿನ ಧರ್ಮ ಮತ್ತು ಮಾನವ ಸಂಬಂಧ ಬಗ್ಗೆ ಸವಿಸ್ತಾರವಾಗಿ ಹೇಳುತ್ತಾರೆ. ಕರೆಕ್ಟ್ 6:30ರಿಂದ 8:30ವರೆಗೆ ಅವು ತಪ್ಪದೆ ಎಲ್ಲರೂ ಬರಬೇಕು. ಅದ್ರಾಗ ತಮ್ಮ ಜೊತೆ ಆಜು ಬಾಜು ಇದ್ದವರಿಗೂ ಅದ್ರ ಬಗ್ಗೆ ಒಳ್ಳೆ ವಿಚಾರಗಳು ಕೇಳೋ ಸಲುವಾಗಿ ಕರ್ಕೊಂಡು ಬಂದ್ರೆ ಅವರಲ್ಲೂ ಸಮಾಜದಲ್ಲಿ ಅವರಲ್ಲೂ ಮನಸ್ಸಿನಲ್ಲಿ ಏನಾದರೂ ತಪ್ಪು ತಿಳುವಳಿಕೆ ಇದ್ರೆ ಪೂರ್ತಿ ಕ್ಲಿಯರ್ ಆಯ್ತದ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಪ್ರತಿಯೊಬ್ಬರು ಈ ಪ್ರವಚನದಲ್ಲಿ ಅವರು ಕುನ್ನಿಯವ್ರ ಜೊತೆನೂ ಮಾತಾಡ್ಬೋದು. ಅವ್ರ ಕೊನೆಗೆ ಅವ್ರ ಬಗ್ಗೆ ಏನಾರ ಮನಸ್ಸಿನಲ್ಲಿ ಸಂಶಯ ಇತ್ತು, ಅದ್ರ ಬಗ್ಗೆ ಅವ್ರ ಬಳಿ ಅದ್ರ ಬಗ್ಗೆ ಏನಾರ ತಪ್ಪು ತಿಳುವಳಿಕೆ ಇತ್ತಂದ್ರೂ ಅವ್ರ ಜೊತೆ ಕುರಾನ್ ಬಗ್ಗೆನೂ ಮಾತಾಡ್ಬೋದು. ವಿಶೇಷ ಇದೆ. ಮತ್ತು ಹೊರಗಡೆ ಅದರಲ್ಲಿ ಕುರಾನ್ ಬುಕ್ ಬಗ್ಗೆ ವಸ್ತು ಪ್ರದರ್ಶನೂ ಇದೆ. ಸೊ ಮತ್ತು ಸಾಯಂಕಾಲ ಅವರಿಗೆ ಬಂದವರಿಗೆ ಊಟದ ವ್ಯವಸ್ಥೆನೂ ಇದೆ. ಸೊ ಇದು ಎಲ್ಲ ಉಪಯೋಗ ಚೆನ್ನಾಗಿ ತಗೋಬೇಕಂತ ಹೇಳಿ ನಂದು ಈ ಸಮಿತಿಯಿಂದ, ಜಮಾತೆ ಇಸ್ಲಾಂ ಹಿಂದದ ಅಧ್ಯಕ್ಷರಿಂದ, ಎಲ್ಲರಿಂದ ನಿಮಗೆಲ್ಲರಿಗೂ सरियागी बरಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. बाहेर कसं यायचं असं माणूस नाही का तळमळ करत राहते की ह्याला सॉल्युशन काय आहे, ह्या प्रॉब्लेमचं सोल्युशन काय आहे, हे असं विचार करताना असले जे मीटिंग्स राहतात, असले जे संमेलन राहतात, ह्याच्यामध्ये जाणं आणि सत्संगमध्ये बसणं आणि चांगले चांगले विचाराच्या माध्यमातून आपल्या प्रॉब्लेमचं सोल्युशन घेणं, हे जर काही कुठं भेटेल तर असल्या कुरान प्रवचन असल्या माध्यमातून भेटते. म्हणून मी सगळ्यांना हे अपील करते की प्रत्येक वर्षी आपल्या माइंडमध्ये काही प्रॉब्लेम्स आहेत, ते प्रॉब्लेम सगळे एकदम काढून हे 3 दिवस 13, 14 आणि 15 तुम्ही या. आणि हे जे आहे ना थेर मैदानमध्ये आहे आणि करेक्ट टाइम 6:30 चालू होते आणि बरोबर 8:30 हे कार्यक्रम संपते. संपल्यानंतर तुम्हाला कुठेही आणि जेवण करायचं, कसं करायचं, घरी जाऊन काय असं प्रॉब्लेम करायचं नाही. इतकंच मस्त प्रमाणे जेवणही असते. कुरान प्रवचन मध्ये आपलं माइंड फ्री करायचं आणि जाता जाता मस्त प्रसाद घेऊन जेवण करून जायचं.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 76764 74747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.